ನನ್ನ ಹತ್ರ ಇರೋದು ಕೋಡಿ ಬೈಲ್ ಮಿಷನ್, ಅವನ ಹತ್ರ ಇರೋದು ಹಸ್ಕೂಣ ಮಿಷನ್. ಫಿಲಮ್ ಅಲ್ಲೆಲ್ಲ ಒಂದ್ ಸಾಂಗ್ ಅಲ್ಲೇ ಬೆಳೆದ್ ಬಿಡ್ತಾರಲ್ಲ, ಹಂಗೆ ನಾವು ಒಂದ್ ಸಾಂಗ್ ಮುಗಿಸೋ ಒಳಗೆ ಊಟಕ್ಕೆ ಹೋಗ್ತಾ ಇದೀವಿ. ಕಳೆ ಮಿಷನ್ ಹೊಡೆದು ಎಲ್ಲ ಮುಗ್ದಿತ್ತು, ಇನ್ನೇನ್ ಮನೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ನಾನು. ಬಟ್ ಅಷ್ಟೊಳಗೆ ಅಣ್ಣ ಬಂದು ಕತ್ತಿ ಕೊಟ್ಟು ಬಾಳೆಗಿಡ ಕೊಚ್ಚ್ರಿ ಅಂದ್ಬಿಡ್ಬೇಕ. ಎಲ್ರಿಗೂ ನಮಸ್ಕಾರ, ಇದು ನನ್ನ ಮೊದಲನೇ ವ್ಲಾಗಿಗೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನಿಂದ ಆದ ಮಿಸ್ಟೇಕ್ ಏನಂದ್ರೆ ಅಡ್ಡ ಮಾಡಬೇಕಾಗಿದ್ದ ವಿಡಿಯೋನ ಉದ್ದ ಮಾಡಿದ್ದೀನಿ, ಎಲ್ಲರೂ ದಯವಿಟ್ಟು ಕ್ಷಮಿಸಬೇಕು. ಇಷ್ಟೊತ್ತು ಮಾತಾಡಿದ ಸಾಕು, ಈಗ ವಿಡಿಯೋ ಬಗ್ಗೆ ಸ್ಟಾರ್ಟ್ ಮಾಡೋಣ. ಈಗ ನಾವು ಬಂದಿರೋದು ಎಲ್ಲಿಗಪ್ಪ ಅಂದ್ರೆ, ಇದು ನಮ್ಮೂರಲ್ಲಿ ಒಬ್ರದ್ದು ಅಣ್ಣವ್ರ ಮನೆಗೆ ಕಳೆ ಮಿಷನ್ ಹೊಡೆಯೋಣ ಅಂತ ಬಂದಿದ್ದೀವಿ. ನಿನ್ನೆ ಏನಾಗಿತ್ತು ಅಂದ್ರೆ ಕಳೆ ಮಿಷನ್ ಹೊಡೆಯೋದು ಅರ್ಧ ಬರ್ಧ ಆಗಿತ್ತು, ಹಂಗಾಗಿ ಇವತ್ತು ಫುಲ್ ಮುಗ್ಸೋಣ ಅಂತ ಬೇಗ ಬಂದಿವಿ ನಾವಿಬ್ರು. ಕಳೆ ಮಿಷನ್ ಏನು ಕೊಡ್ತಾ ಇರೋದಂದ್ರೆ, ಇವಳು ಕಳೆನಾಶಕ ಒಂದ್ 2-3 ಸಲ ಮಿಷನ್ ಹೊಡ್ಸಿದ್ಮೇಲೆ ಹಾಕ್ತಾರಂತೆ, ಹಂಗಾಗಿ ಈ ಸಲ ಹೊಡಿತಾರೆ. ಅದಕ್ಕೆ ಕಳೆ ಅಷ್ಟೇನು ಉದ್ದ ಬಂದಿಲ್ಲ, ಮೇಲಕ್ಕೆ ಇದಾವೆ, ಅದನ್ನೇ ಹೊಡ್ಕೊಂತ ಹೋಗೋದು. ನನಗಂತೂ ನಿನ್ನೆ ರಾತ್ರಿ ಕಬಡ್ಡಿ ಮ್ಯಾಚ್ ನೋಡಿ ನಿದ್ದೆ ಇರಲ್ಲ, ಹಂಗಾಗಿ ನಾನು ಎಲ್ಲಿ ಬೇಕಾದ್ರೆ ಅಲ್ಲಿ ಕುತ್ಕೊಂತಿದ್ದೆ. ಅವ್ನು ಕೂರೋದು ಅಂದ್ರೆ ಅಷ್ಟೇನು ಕೂರ್ತಾ ಇಲ್ಲ, ಒಂದ್ ಸ್ವಲ್ಪ ಹೊತ್ತು ಕೂತಿದ್ದೆ. ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ, ಅವನು ಕೆಲಸ ಮಾಡ್ತಾ ಇದ್ದ. ನಾನು ನೋಡೋದು ನಗಾಡೋದು ಮಾಡ್ತಾ ಇದ್ದ ನನ್ನ ಮಗ. ಸಾಯಕ್ ನೀನೆ ನೈಟ್ ಒಂದ್ ಮ್ಯಾಚ್ ಅಂತ ನೋಡ್ತಾ ಬೆಳಗಿನ ಜಾವ 5 ಗಂಟೆ ತನಕ ಮ್ಯಾಚ್ ನೋಡ್ತಾನೆ ಇದೀವಿ, ಕಬಡ್ಡಿ ಮ್ಯಾಚ್. ಹಂಗಾಗಿ ಸಾಯಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಬೆಳಿಗ್ಗೆ ಮುಂಚೆ ಈ ಬಿಸ್ತಲಂತೂ ಕೆಲಸ ಮಾಡ್ಬೇಕಾದ್ರೆ ನಿದ್ದೆ ಎಳೀತದವು, ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ. ಅಷ್ಟೊತ್ತಿಗೂ ಶಿವ ಅಂತ ಅಣ್ಣ ಹೋಗಿ ಟೀ ತಗೊಬಂದ್ರು. ನಾನಂತೂ ಒಂದ್ ಸೈಡ್ ಕೂರ್ತಾ ಇದ್ದೀನಿ, ತೋರ್ಸ್ಕೊಳಂಗಿಲ್ಲ ಬಿಡಂಗಿಲ್ಲ, ಸಾಯಕ್ಕೆ ನಿದ್ದೆ ಎಳೀತಾ ಐತಿ, ಎಂತ ಮಾಡಂಗಿಲ್ಲ. ಇಟ್ ಗೊತ್ತಾದ್ರೆ ಬೈತಾರೆ. ಅವ್ರೇನಾದ್ರು ಟೀ ತಂದ್ಕೊಟ್ಟಿರ್ಲ ಅಂದ್ರೆ ಅಲ್ಲೆಲ್ಲ ಅಡ್ಡ ಬಿದ್ಕೊಂತಿದ್ದೆ ನಾನು, ಮರದ ಕೆಳಗೋ ಅಡಿಕೆ ಗಿಡದ ಕೆಳಗೋ. ಪುಣ್ಯಕ್ಕೆ ಟೀ ಕುಡಿದ್ಮೇಲೆ ಸ್ವಲ್ಪ ಆರಾಮದಪ್ಪ, ಕಣ್ಣೆಲ್ಲ ನಿದ್ದೆ ಎಳೆಯೋದು ಹೋಗ್ಬಿಡ್ತು. ಅಂತೂ ಇಂತೂ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಬಟ್ಟ ಅಲ್ಲಿ ಪೆಟ್ರೋಲ್ ಕ್ಯಾನ್ ಎಲ್ಲಿಟ್ಟೇನೆ ಅಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದಾನೆ, ಹತ್ಲಾಗಿತ್ಲ ಕಣ್ಣು ಆಡಿಸ್ತಾ ಇದ್ದಾನೆ, ಎಲ್ಲಿಟ್ಟೇನೆ ಅಂತ ಮರ್ತೋಯ್ತು ಅವನಿಗೆ. ಆಮೇಲೆ ಕಂಟಿನ್ಯೂ ನಾನ್ ಸ್ಟಾಪ್ ಕಳೆ ಮಿಷನ್ ಹೊಡೆಯೋಕೆ ಹಿಡ್ಕೊಂಡ್ವಿ, ಒಂದು ಊಟಕ್ಕೆ ಹೋಗೋ ತನಕ ನಿಲ್ಸೋದು ಬೇಡ ಅಂತ. ಆಮೇಲೆ ಏನಾಯ್ತು, ಪೆಟ್ರೋಲ್ ಖಾಲಿ ಆಯ್ತು, ಊಟಕ್ಕೆ ಟೈಮು ಆಗಿತ್ತು. ಅದಕ್ಕೆ ಅವ್ನು ಅಲ್ಲಿ ಪೆಟ್ರೋಲ್ ಹುಡುಕಕ್ಕೆ ಹೋಗಿದ್ದ. ನಾನು ಅದಕ್ಕೆ ಇಲ್ಲಿ ಮರದ ಹತ್ರ ಬಂದು ಕೂತ್ಕೊಂಡೆ. ಅವ್ನು ಬಂದು ಕೇಳ್ದ, ಮತ್ತೆ ಕೂತ್ಕೊಂಡಿಯಲ್ಲ ಎಂತ ಆಯ್ತಾ ನಿನಗೆ ಅಂತ ನನಗೆ. ಆಮೇಲೆ ಎಂತ ಮಾಡೋದು, ಇರೋದನ್ನ ಹೇಳ್ದೆ, ಹಿಂಗೆ ನಿದ್ದೆ ಮಾಡಿಲ್ಲ, ಅದಕ್ಕೆ ಈ ಥರ ಇಲ್ಲಿ ಕೂಗುರ್ತಾ ಇದ್ದೀನಿ ಅಂದೆ. ಆಮೇಲೆ ಅಷ್ಟೊತ್ತಿಗೂ ಮನೆಗೆ ಊಟಕ್ಕೆ ಬಂದ್ವಿ. ಈ CC ಕ್ಯಾಮ್ರಾ ನಾವು ಬರೋಕ್ಕೂ ಲೈಟ್ ಆನ್ ಆಗುತ್ತೆ, ಯಾರು ಬಂದರೂ ಅಷ್ಟೇ ಲೈಟ್ ಆನ್ ಆಗುತ್ತೆ, ಸೈರನ್ ಕೂಗುತ್ತೆ. ಇವರು ಕಾರು ಬೈಕು ಜೀಪ್ ಎಲ್ಲ ಸಕ್ಕದ ಮಸ್ತ್ ಓಲ್ಡ್ ಮಾಡೆಲ್ ಎಲ್ಲ ಸಕ್ಕತ್ತಾದವ ಮಾತ್ರ. ಈಗ ಕೊಟ್ಟರು 4-5 ಲಕ್ಷಕ್ಕೆ ಕೇಳ್ತಾರೆ, ಅಂಥ ಗಾಡಿ ಮೇಂಟೈನ್ ಮಾಡ್ತಾ ಇದಾರೆ ಇವರು. ಆದರೆ ಯಾರಿಗೂ ಕೊಡಲ್ಲ, ಮಾರಕ್ಕಂತೂ ದೇವ್ರನ್ನೇ ಕೊಡಲ್ಲ. ಆದರೂ ಹಿಂಗೆ ಒಬ್ರು ಒಂದು ಬುಲೆಟ್ ಬಂದು ಕೇಳಿದ್ರು, ಅವ್ರು 4 ಲಕ್ಷ ಅಂತ ಹೇಳಿದ್ರು ಅವರು, ಆದರೆ ಇವ್ರು ಕೊಡಲ್ಲ ಅಂದರು. ಆ ಬೈಕ್ ಭಾಳ ಹಳೆದು, ಡೀಸೆಲ್ ಬುಲೆಟ್ ಅದು. ಅದನ್ನ ಹೆಂಗೆ ರೆಡಿ ಮಾಡ್ಯಾರಂದ್ರೆ ಇವರೇ ಬಿಚ್ಚಿ ಪೂರ ಅಷ್ಟು ಬಿಚ್ಚಿ ರೀಸ್ಟೋರ್ ಮಾಡ್ಯಾರ ಇವರು. ಬರೀ ಇದ್ರ ಬಗ್ಗೆನೇ ಮಾತಾಡ್ತಿದ್ರೆ ನಾನು ಬಂದಿದ್ದ ಕೆಲಸ ಏನು, ಅದ್ರ ಬಗ್ಗೆ ಮಾತಾಡೋದು ಯಾರು, ನಾನು ಅದ್ರ ಬಗ್ಗೆ ಮಾತಾಡ್ಬೇಕೀಗ. ನಾವೇನು ಅನ್ಕೊಂಡು ಮಧ್ಯಾಹ್ನದೊಳಗೆ ಕಳೆ ಮಿಷನ್ ಹೊಡೆದು ಮುಗ್ದಾಗಿತ್ತು. ಅಣ್ಣ ಇನ್ನೇನು ಕೆಲಸ ಇಲ್ಲಲ್ಲ, ಮನೆಗೆ ಹೋಗ್ರಿ ಅಂತಾರಂತ ಮಾಡಿದ್ದೆ. ಆದರೆ ಏನು ಮಾಡೋದು, ಅಣ್ಣ ಕತ್ತಿ ತಂದು ಆ ಬಾಳೆಗೊನೆ ಕುಡಿಯುವಷ್ಟು ಕಡಿದು ಬಿಡ್ರಿ, ಅವೇನಕ್ಕೂ ಯೂಸ್ ಇಲ್ಲ, ಕಡೀರಿ 2-3 ಬಿಡಿ ಅಂತ ಹೇಳಿದ್ರು. ನನಗೆ ನಿದ್ದೆ ಬೇರೆ ಇಲ್ಲ, ಕೆಲಸ ಮಾಡಬೇಕು, ಎಂತ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಬಾಳೆ ಗಿಡ ಕಡಿಯೋದು ಒಂಥರ ಕಬ್ಬಣ ಕಡ್ದಂಗೆ ಆಗ್ತೈತಿ. ಬಾಳೆ ಗಿಡ ಕಡಿಯೋದಾರು ಇವು ಸ್ವಲ್ಪ ಅದಾವ, ಒಂದು ರಾಶಿ ಇದಾವೆ, ಒಂದೊಂದು ಇದ್ರಲ್ಲಿ ಒಂದು 10-20 ಕುಡಿದವಪ್ಪ. ಅವ್ನು ಹೆಂಗೆ ಕಡಿಯೋದು ಏನೋ, ಪಟ ಕೊಚ್ಕೊಂತ ಹೋಗಿ ನನಗಂತೂ ಹಂಗೆ ಆಗ್ಬಿಡೈತೆ. ಆದರೂ ಕಡ್ದು ಹಾಕಿ ಹೆಂಗೋ ಒಂದು 3/4 ಭಾಗ ಬಂದ್ವಿ. ಈಗ ಸದ್ಯಕ್ಕೆ ಬಾಳೆ ಗಿಡ ಕಡಿಯೋದನ್ನ ನಾವು ಕಡಿತಾ ಇರ್ತೀವಿ, ಅದನ್ನ ಆಮೇಲೆ ಹೇಳ್ತೀನಿ ಏನಂತ. ಈಗ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ, ನಿಮ್ಮಲ್ಲಿ ಯಾವ್ದಾದ್ರು ಕಳೆ ಮಿಷನ್ ಇದ್ರೆ ಅದ್ರ ಹೆಸರನ್ನ ನನಗೆ ಕಮೆಂಟ್ ಮಾಡಿ. ನಾನು ಹೇಳ ಬೆಸ್ಟ್ ಮಿಷನ್ ಯಾವುದು ಅಂತ, ಚೆನ್ನಾಗಿ ಮೈಲೇಜು ಎಲ್ಲ ಚೆನ್ನಾಗಿ ಬರೋ ಮಿಷನ್ ಯಾವು ಅಂತ ನಾನು ಹೇಳ್ತೀನಿ ಕೇಳ್ರಿ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳೋದಂದ್ರೆ ಹಸ್ಕೂರ್ಣ ಮತ್ತೆ ಕೋಡಿ ಬೈಲ್ ಮಾತ್ರ ಬೆಂಕಿ ಮಿಷನ್ ಅವೆರಡು. ಯಾರಾದರೂ ತಗೋಬೇಕು ಅಂತ ಇದ್ದವರು ಕೂಡ ಇವೆರಡು ಮಿಷನ್ನ ಚೂಸ್ ಮಾಡಿ, ಯಾಕಂದರೆ ಇವೆರಡು ಭಾಳ ಚೆನ್ನಾಗಿದೆ. ಮೈಲೇಜ್ಗೆ ಅಂತ ಹೇಳಿದ್ರೆ ಹಸ್ಕೂರ್ಣ ಮಿಷನ್ ಮಾತ್ರ ಭಾರಿ ಬೆಸ್ಟು ಅಂದರೆ ಬೆಸ್ಟು. ನೀವೇನು ತೊಗೋಬೇಕಾದ್ರೆ ರೇಟ್ ಒಂದು ಕಾಸ್ಟ್ಲಿ ಬಿಟ್ಟರೆ ಅವು ರಿಪೇರಿಗೆ ಬರೋದು ಕಮ್ಮಿ. ಪರ್ಫಾರ್ಮೆನ್ಸ್ ಮೆಟ್ಟಿಗೆ ಮಾತ್ರ 100% ಪರ್ಫಾರ್ಮೆನ್ಸ್ ಕೊಡ್ತವೆ. ಕೋಡಿ ಬೈಲು ಅಷ್ಟೇ ಸಖತ್ತಾಗಿ ಕಟ್ಟಿಂಗ್ ಆಗುತ್ತೆ, ಚೆನ್ನಾಗುತ್ತೆ. ಇದು ಹಸ್ಕೂರ್ಣಗಿಂತ ಸ್ವಲ್ಪ ಮೈಲೇಜ್ ಕಮ್ಮಿ, ರಿಪೇರಿ ಮಾತ್ರ ಇದು ಕಮ್ಮಿನೇ, ಚೆನ್ನಾಗಿ ಬರುತ್ತೆ ಇವೆರಡು ಮಿಷನ್ ಮಾತ್ರ. ಮೈಲೇಜ್ ವಿಷಯದಲ್ಲಿ ಹಸ್ಕೂರ್ಣನ ಮೀರಿಸೋ ಮಿಷನ್ ಇನ್ನೊಂದಿಲ್ಲ, ನಾನು ಅದ್ರ ಬಗ್ಗೆ ಬರ್ಕೊಡ್ತೀನಿ ಬೇಕಾದರೆ. ಆದರೆ ಕೋಡಿ ಬೈಲ್ ಅದಕ್ಕಿಂತ ಒಂದು 1/4 ಗಂಟೆ ಕಮ್ಮಿ ಇದೆ, ಆದ್ರೂ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಎರಡು ಪರ್ಫಾರ್ಮೆನ್ಸ್ ಮಾತ್ರ ಮಸ್ತ್ ಸೂಪರ್ ಆಗಿದೆ. ಯಾರಾದರೂ ಬೈ ಮಾಡೋರಿದ್ರೆ ಇವೆರಡನ್ನೇ ಚೂಸ್ ಮಾಡಿ, ಯಾಕಂದರೆ ಇವೆರಡು ಮಾತ್ರ ಮಸ್ತಾಗಿದೆ. ಬೇಕಾದ್ರೆ ಬೇರೆ ಯಾರ ಹತ್ರನಾದ್ರು ಕೇಳಿ, ಇವೆರಡೇ ಹೆಸರು ಹೇಳ್ತಾರೆ ಬಿಟ್ಟರೆ ಮತ್ತೆ ಬೇರೆ ಯಾವ ಹೆಸರು ಹೇಳಲ್ಲ. ಇನ್ನೆಲ್ಲ ಹೈ ಬಜೆಟ್ ಮಿಷನ್ ಅಂದರೆ ಸ್ಟೀಲ್ ಮಾತ್ರ ಸಖತ್ತಾಗಿದೆ. ಸ್ಟೀಲು ಕಟ್ಟಿಂಗಲ್ಲಿ ಮಾತ್ರ ಸ್ಟೀಲ್ ನಂಬರ್ 1 ಮಿಷನ್ನು. ಅದೇ ಇದರಲ್ಲೇ ಸೂಪರ್ ಸ್ಟೀಲ್ ಅನ್ನೋದು ಒಂದಿದೆ, ಅದನ್ನ ಮಾತ್ರ ಯಾರು ತಗೋಬೇಡಿ. ಅದು ರಿಪೇರಿಗೆ ಬಂತು ಅಂದರೆ ನಿಮ್ಮ ಜೀವನನೇ ತೊಳೆದು ಬಿಡ್ತತೆ. ಕಳೆ ಮಿಷನ್ ಎಲ್ಲ ನೋಡಿ ಮಾಡಿನೇ ತಗೋಬೇಕು, 4 ಜನ ಹತ್ರ ಕೇಳೇ ತಗೋಬೇಕು. ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಹೊಡೆದವರಿಗೆ, ಅವರಿಗೆಲ್ಲ ಗೊತ್ತಿರುತ್ತೆ, ಅವ್ರನ್ನೆಲ್ಲ ಕೇಳೇ ತಗೋಬೇಕು. ಇಲ್ಲ ಅಂದರೆ ಈಗ
ಈಗ ಸಂಜೆ ರಿಪೇರಿ ಮಾಡಿಸ್ಕೊಬಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ ಅಂಥ ಮಿಷನ್ ಕೂಡ ಇದ್ದಾವೆ 7-8-9 ಸಾವಿರಕ್ಕೆ ಅಂಥವು ಕೂಡ ಇದ್ದಾವೆ. ಅವನ್ನೆಲ್ಲ ತಗೊಂಡು ಸುಮ್ಮನೆ ಮುಂಡ ಮುಚ್ಕೊಳಕ್ಕಿಂತ ಒಳ್ಳೆ ಮಿಷನ್ ಯಾರು ಹೇಳಿದ ಮಿಷನ್ನ ತೊಗೊಂಡ್ರೆ ಒಳ್ಳೆ ಬೆಸ್ಟು. ಈಗ ಸಬ್ಸಿಡಿಲಿ ಸಿಗ್ತಾವಲ್ಲ ಅವು ಡಬ್ಬಾ ಮಿಷನ್ಗಳೇ. ಅವೇನು 22,000 ಅಂತಾರೆ, 15,000ಕ್ಕೆ ಸಬ್ಸಿಡಿ ಕೊಡ್ತಾರೆ. ಅವು ಡಬ್ಬಾ ಮಿಷನ್ ಅಂದರೆ ಡಬ್ಬಾ ಮಿಷನ್ ಅವು. ನಾನು ಸಜೆಷನ್ ಮಾಡೋದಾದ್ರೆ ಇವೆರಡೇ ಮಿಷನು. ಸ್ಟೀಲ್ ಕೂಡ ನಾನು ಸಜೆಷನ್ ಮಾಡಲ್ಲ. ಇವೆರಡೇ ಕೂಡಿ ಬೈಲು ಹಸ್ಕೂರ್ಣ ಇವೆರಡೇ ಮಿಷನ್ ನೋಡ್ರಿ ಪರ್ಫೆಕ್ಟು. ನಿಮಗೆ ಇಷ್ಟ ಆದರೆ ತೊಗೊಳ್ಳಿ, ಇಲ್ಲ ಅಂದರೆ ಇಲ್ಲ. ನಾನು ಹೇಳೋದಿಷ್ಟೇ, ಇವೆರಡು ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ಇವೆರಡು ಮಾತ್ರ ಬೆಸ್ಟ್. ನಾವು ಹೊಡೆದು ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು ನಿಮಗೆ. ಮಿಷನ್ ಬಗ್ಗೆ ಅಂತೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾತು. ಈಗ ನಾವು ಬಂದಿರೋ ಕೆಲಸದ ಬಗ್ಗೆ ಮಾತಾಡೋಣ. ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗೈತೆ ಗುರು. ನಿಮಗೆ ಯಾವಾಗಲೇ ಹೇಳಿದ್ದೀನಿ ನಿದ್ದೆ ಇಲ್ಲ ಅಂತ. ಕಡ್ದು ಸಿಕ್ಕಾಪಟ್ಟೆ ಸುಸ್ತಾಯ್ತು. ನನಗೊಂಥರ ಕೈ ಹಿಂಗೆ ಎತ್ತಿದ್ರೆ ಅದೇ ಬೀಳ್ತದೆ, ಹಂಗೆ ಆಗ್ಬಿಡೈತೆ ನನಗೆ. ಅಂತೂ ಇಂತೂ ಕಡಿಯೋದಂತೂ ಮುಗೀತು. ನಾನಂತೂ ಸಿಕ್ಕಾಪಟ್ಟೆ ಸುಸ್ತಾಗಿ ನೀರು ಕುಡ್ದು ಒಂದು ಮರದ ಕೆಳಗೆ ಕುತ್ಕೊಂಡೆ. ಆಮೇಲೆ ಮನೆಗೆ ಹೋದರೆ ಅಕ್ಕ ಅಡಿಕೆ ತುಂಬೋದೈತಿ ಅಂದ್ಬಿಡೋಕ. ನನ್ನ ಜೀವನೇ ಒಂದ್ಸಲ ಯಮರಾಜ ಗಂಟ್ಲು ಹಿಚಿಕ್ಕಿ ತೆಗೆದಂಗಾತು. ಎಷ್ಟು ಬೇಗಾಗುತ್ತೋ ಅಷ್ಟು ಬೇಗ ಪಟ ತುಂಬಿ ಅಡಿಕೆನೆಲ್ಲ ಚೀಲ ಮಾಡಿ ತೂಕ ಮಾಡಿ ಮನೆ ಒಳಗೆ ಹಾಕಿ ಅಲ್ಲಿಂದ ಸೀದಾ ನಾನು ಮನೆ ಕಡೆ ಬಂದ್ವಿ. ಗಾಯ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಮ್ಮ ಕೆಲಸ ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗಲ್ಲಿ. ಎಲ್ಲರೂ ಲೈಕ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಎಲ್ರಿಗೂ ಬಾಯ್.